ಕೊಲ್ಲಿಯುದ್ಧದ ಕಿಡಿ ಕನ್ನಡಿಗರ ಬದುಕಿಗೆ ಕೊಳ್ಳಿ ಇಡ್ತಿದೆ. ಗ್ಯಾಸ್ ಗಂಡಾಂತರ ತುತ್ತಿನ ಚೀಲಕ್ಕೂ ಕುತ್ತು ತರ್ತಾ ಇದೆ. ಅರ್ಧಕ್ಕರ್ಧ ಹೋಟೆಲ್ ಉದ್ಯಮ ನೆಲ ಕಚ್ಚಿದ್ರೆ ಸಿಬ್ಬಂದಿಗೆ ನಿರುದ್ಯೋಗದ ಭಯ ಶುರುವಾಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಸರ್ಕಸ್ ಮಾಡಿದ್ರೂ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಮಧ್ಯೆ ಕಾಳಸಂತೆಯ ಕರಾಳ ದಂಧೆ ಸಿಟಿ ಮಂದಿಗೆ ದಿಗಿಲು ಬರಿಸಿದೆ. ಮತ್ತೊಂದು ಕಡೆ ಗ್ಯಾಸ್ ಸಿಗದೆ ದೊಡ್ಡ ದೊಡ್ಡ ಉದ್ಯಮಗಳಿಗೂ ನಿದ್ದೆಗೆಡಿಸಿದೆ. ಇಷ್ಟಕ್ಕೂ ಸರ್ಕಾರ ಹೇಳ್ತಾ ಇರೋದು ಒಂದೇ, ಏನೂ ಸಮಸ್ಯೆ ಇಲ್ಲ. ಹಾಗಾದ್ರೆ ನಿಜಕ್ಕೂ ಗ್ಯಾಸ್ ಮತ್ತು ತೈಲದ ಸಮಸ್ಯೆ ಇಲ್ವಾ? ಅಸಲಿ ಚಿತ್ರಣ ಏನು ಅನ್ನೋದನ್ನ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಗಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಯಿತು ನಮ್ಮ ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಸೃಷ್ಟಿಯಾಗ್ತಾ ಇದೆ. ಕಳೆದ 2 ವಾರದಿಂದನೂ ಕೂಡ ಹೋಟೆಲ್ನಲ್ಲಿ ಬರುವಂಥ ಗ್ರಾಹಕರಿಗೆ ಸಮರ್ಪಕವಾದಂಥ ತಿಂಡಿ ತಿನಿಸು ಕೂಡ ಸಿಗ್ತಾ ಇಲ್ಲ. ಮೆನು ಕೂಡ ಕಡಿಮೆ ಆಗ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಸೂಚನೆ ಕೊಡ್ತಾ ಇದೆ, ದಿನಕ್ಕೆ 1,000 ಸಿಲಿಂಡರ್ಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ. ಇದೆಲ್ಲದರ ಮಧ್ಯೆ ಕಾಳಸಂತೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಡಬಲ್ ತ್ರಿಬಲ್ ರೇಟ್ಗೆ ಮಾರಾಟ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದ ಎಫೆಕ್ಟ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಕಳೆದ 2 ವಾರದಿಂದನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಅಂದರೆ 50% ಸೌದೆ ಒಲೆಯನ್ನೇ ಡಿಪೆಂಡ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಇನ್ನು 30% ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಬಾಯ್ಲರ್ಗಳ ಮೂಲಕನೂ ಕೂಡ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಅನಿವಾರ್ಯನೂ ಕೂಡ ಆಗ್ತಾ ಇದೆ. 100 ಕೋಟಿ ನಷ್ಟ ಆಗಿದೆ ನಮಗೆ. ಇದನ್ನು ಭರಿಸೋದು ಹೇಗೆ? ಮುಂದೆ ಇದೇ ರೀತಿಯಾದಂಥ ಸಿಚುವೇಶನ್ ಮುಂದುವರಿತು ಅನ್ನೋದಾದರೆ ನಾವು ಗ್ಯಾಸಿಗಾಗಿ ಸಪ್ರೇಟಾಗಿ ಫೀಸನ್ನು ಕೂಡ ಎಕ್ಸ್ಟ್ರಾ ಶುಲ್ಕವನ್ನು ಕೂಡ ಭರಿಸಬೇಕಾಗತ್ತೆ ಅಂತೇಳಿ ಕೆಲ ಹೋಟೆಲ್ಗಳಲ್ಲಿ ಈ ಕಾರ್ಯವನ್ನು ಕೂಡ ಮಾಡ್ತಿರುವಂಥ ಪ್ರಸಂಗಗಳು ಕೂಡ ಕಂಡು ಬಂದಿದ್ದಾವೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ನವರಂತೂ ಕಂಗಾಲಾಗಿದ್ದಾರೆ ಈ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮ. ಖಂಡಿತ ನಮ್ಮದು ಏನು 50%ಅಲ್ಲಿ 33% ನಮಗೆ ಕೊಡಬೇಕು ಅಂತ ಸರ್ಕಾರ ಆಜ್ಞೆ ಮಾಡಿದ್ಯೋ ಅದರ ಪ್ರಕಾರ ಸಿಗ್ತಾ ಇಲ್ಲ. ಯಾಕಂದ್ರೆ ತುಂಬ ಜನ ಹೋಟೆಲಿಯರ್ಗಳು ಈಗಾಗಲೇ ಮತ್ತೆ ಪರದಾಡುವಂಥ ಪರಿಸ್ಥಿತಿನೇ ಇದೆ. ಪ್ರತಿನಿತ್ಯ ಆದರೂ ಈಗ ಏನು ನಮಗೆ ಪ್ರತಿನಿತ್ಯ 2 ಸಿಲಿಂಡರ್ ಕೇಳಿದೀವೋ ಅದೂ ಸಿಗ್ತಾ ಇಲ್ಲ. ಮತ್ತು ಇದೇ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಈ ಪ್ರೈವೇಟ್ ಗ್ಯಾಸ್ಗಳಿರ್ಬೋದು ಇವರೆಲ್ಲರೂ ಒಂದು ಸಿಲಿಂಡರ್ನ ಡಬಲ್ ರೇಟಿಗೆ 3 ಪಟ್ಟಿ ರೇಟಿಗೆ ಮಾರ್ತಾ ಇದ್ದಾರೆ. ನಾವು ಅನಿವಾರ್ಯತೆಯಿಂದ ಅದನ್ನು ತಗೊಳ್ತಾ ಇದ್ದೀವಿ. ನಮಗೇನೋ ಒಂದು 20% ಆದರೂ ಕೊಟ್ಟರೆ ಕರೆಕ್ಟಾಗಿ ಕೊಟ್ಟರೆ ನಾವೆಲ್ಲರೂ ಮಾಡ್ಬೋದು. ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಪ್ರೈವೇಟ್ ಅವ್ರದ್ದು ಸ್ವಲ್ಪ ರೇಟೆಲ್ಲ ಜಾಸ್ತಿ ಇದೆ, ವಿಪರೀತ ಜಾಸ್ತಿ ತಗೊಳ್ತಾ ಇದ್ದಾರೆ. ಆ್ಯಕ್ಚುಲ್ ಕಾಸ್ಟ್ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಗೆ ನೆಸೆಸಿಟಿ ಇದೆ, ನಾವು ತೊಗೊಂಡು ಮಾಡಲೇಬೇಕು, ಹಂಗಾಗಿ ಮಾಡ್ತಾ ಇದ್ದೀವಿ. ಈಗ ಎಲ್ಲಿ ನೋಡಿದ್ರು ಗ್ಯಾಸ್ನದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಈಗ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಯಾವ ಬಂಕ್ಗೋದ್ರೂ ಕೂಡ ನೋ ಗ್ಯಾಸ್ ನೋ ಗ್ಯಾಸ್ ನೋ ಗ್ಯಾಸ್, ನೋ ಸ್ಟಾಕ್ ಅಂತ ಬೋರ್ಡ್ಗಳನ್ನ ಹಾಕೊಂಡಿದ್ದಾರೆ. ಈ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡುವಂತ ಪರಿಸ್ಥಿತಿ ಇದೆ. ಈ ಒಂದು ಆಟೋ ಗ್ಯಾಸ್ ಸಪ್ಲೈ ಬಗ್ಗೆ ಬಂಕ್ ಮ್ಯಾನೇಜರ್ ಏನ್ ಹೇಳ್ತಾರೆ, ಆಟೋ ಚಾಲಕರು ಏನ್ ಹೇಳ್ತಾರೆ, ನೀವೇ ನೋಡಿ. ಅದೇ ಸರ್, ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಗ್ಯಾಸು ಇವಾಗ 60 ರೂಪೀಸ್ ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ಗ್ಯಾಸು ಪ್ರಾಬ್ಲಮ್ ಅಂತ ಅಂದರೆ ಭಾಳ ಕಷ್ಟ ಆಗ್ತಿದೆ. ಮತ್ತು ಈಗ ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ 1 ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು. ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ. ಮತ್ತು ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. ಈ ಕೆಲವೊಂದು ಬ್ಯಾಂಕ್ಗಳೆಲ್ಲ 85, 90 ಅವ್ರಿಷ್ಟ ಬಂದಂಗೆ ರೇಟ್ ಹೇಳ್ತಿದ್ದಾರೆ. ಕೆಲವು ಕಡೆ ಇಲ್ಲೇ ಇಲ್ಲ. ಎಲ್ಲರಿಗೂ ತೊಂದರೆ ಸರ್. ಒಬ್ಳಿಗೆ ತೊಂದರೆ, ಮನೆಗೆ ಎಸ್ಕೊಂಡು ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ವಿ. ಹೌದು ಸರ್, ಎಲ್ಲರಿಗೂ ತೊಂದರೆನೇ. ಇವಾಗ ಬದುಕೋದೇ ಕಷ್ಟ. ಈಗ ಪರಿಸ್ಥಿತಿಗೆ ಲೀಟ್ರಿಗೆ 25 ರೂಪಾಯಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವೇ. 2 ಲೀಟರ್ ಗ್ಯಾಸ್ ಬರಲ್ಲ 200 ರೂಪಾಯಿಗೆ. ಎಲ್ಲಿ 15 ಕಿಲೋಮೀಟರ್ ಬರ್ತದೆ, 30 ಕಿಲೋಮೀಟರ್ಗೆ ನಾವು ಎಲ್ಲೇ ಸುತ್ತಬೇಕು ಖಾಲಿ. ಇವಾಗಿನ ಪರಿಸ್ಥಿತಿಯಲ್ಲಿ ರ್ಯಾಪಿಡೋ ಬೇರೆ ಬೈಕ್ ಕೊಡ್ಬಿಟ್ಟಿದ್ದಾರೆ. ಪರಿಸ್ಥಿತಿಗಳು ಆಟೋ ಡ್ರೈವರ್ದು ಚಿಂತಾಜನಕ ಆಗಿದೆ. ಯಾರು ಕೇಳ್ತಾರೆ? ಮನೆ ಇರೋದು BL ಸರ್ಕಲ್, ಅಲ್ಲಿಂದ ರೌಂಡ್ ಹೊಡ್ಕೊಂಡ್ ಬಂದಿದ್ವಿ ಗ್ಯಾಸ್ಗೋಸ್ಕರ. ಇಲ್ಲಿ
ಬಾಡಿಗೆ ಸಿಗ್ತದೋ ಸಿಗಲ್ವೋ, ಗ್ಯಾಸ್ ಇರೋ ತಾನೇ ಗಾಡಿ ಓಡ್ಸಕ್ಕಾಗೋದು. ಅಲ್ಲಿಂದ ಖಾಲಿ ಬಂದಿದ್ದೀವಿ ನೋಡಿ, ಗ್ಯಾಸ್ ಸಿಗ್ತದೆ ಗ್ಯಾಸ್ ಸಿಗ್ತದೆ ಗ್ಯಾಸ್ ಸಿಗ್ತದೆ. ಎಷ್ಟು ಕಿಲೋಮೀಟರ್ ಅಲ್ಲಿಂದ, ಹೆಚ್ಚು ಕಮ್ಮಿ ಅಂದ್ರು 10 ಕಿಲೋಮೀಟರ್. 1 ಲೀಟರ್ ಗ್ಯಾಸೇ ಖಾಲಿ ಆಗೋಯ್ತು. ಹಾಕ್ಸಿದ್ದು 210 ರೂಪಾಯಿ. 210 ರೂಪಾಯಿಗೆ 2 ಲೀಟರ್ ಗ್ಯಾಸ್ ಬರ್ತದೆ. 2 ಲೀಟರ್ ಗ್ಯಾಸ್ 1 ಲೀಟರ್ ಗ್ಯಾಸೇ ಖಾಲಿ ಆಗೋಯ್ತಲ್ಲ, ಅಲ್ಲಿಂದ ಗ್ಯಾಸ್ ಹರ್ಸಕ್ ಬರಕ್ಕೆ. ಆಟೋ ಗ್ಯಾಸ್ ಪ್ರಾಬ್ಲಮ್ ಒಂದು ಕಡೆ ಆದ್ರೆ ಸಪ್ಲೈ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಂಕ್ನ ಮ್ಯಾನೇಜರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೇನೆ ಹೇಗಾಯ್ತು ಅಂತ. ಅವರನ್ನೇ ಕೇಳೋಣ. ಸರ್, ಪ್ರಾಬ್ಲಮ್ಸ್ ಯಾವ ತರ ಇದೆ ಮತ್ತೆ ಯಾವ ಸಪ್ಲೈ ಯಾವ ತರ ಆಗ್ತಾ ಇದೆ? ಸಪ್ಲೈ ಮುಂಚೆ ಬರ್ತಾ ಇತ್ತಲ್ಲ ಅಷ್ಟು ಬರ್ತಾ ಇಲ್ಲ ನಮಗೆ. ಒಂದು ದಿನಕ್ಕೆ ಒಂದು 4-3 ಟನ್ ಬೇಕಂದ್ರೆ ಅಷ್ಟು ಬರಲ್ಲ. 1.5-2 ಟನ್, ಅರ್ಧ ಅಷ್ಟೇ ಬರೋದು. ಹಾಫ್ ಡೇ ನಮ್ದು ಕ್ಲೋಸ್ ಆಗೋದು ಅಷ್ಟೇ. ಡೈಲಿ ಬರ್ತಾ ಇದೆಯಾ ಅಲ್ವಾ ಅಥವಾ? ಇಲ್ಲ, ಡೈಲಿ ಬರಲ್ಲ. ಒಂದೊಂದು ದಿನ ಬರೋದೇ ಇಲ್ಲ, ಒಂದೊಂದು ದಿನ ಬರುತ್ತೆ. ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಅದು ಈಗ ತುಂಬಾ ಸಮಸ್ಯೆ ಆಗ್ತದೆ. ಎಲ್ಲ ಗೊತ್ತಲ್ಲ, ಆಟೋದವ್ರಿಗೆ ಸಮಸ್ಯೆ ಯಾವ ತರ ಆಗುತ್ತೋ ನಮಗೂ ಹಂಗೇನೆ. ಅವ್ರಿಗೂ ಬಿಸ್ನೆಸ್ ಇಲ್ಲ, ನಮಗೂ ಇಲ್ಲ. ಅದೇ ಕೇವಲ ಹೋಟೆಲ್ ರೆಸ್ಟೋರೆಂಟ್ ಮಾತ್ರ ಅಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮ PGಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕಮರ್ಷಿಯಲ್ ಗ್ಯಾಸಲ್ಲಿ ಅಡುಗೆಯನ್ನು ಮಾಡಬೇಕು, ಆದರೆ ಅಡುಗೆ ಮಾಡಲಿಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಫುಡ್ ಮೆನು ಚೇಂಜ್ ಆಗಿದೆ, ರೈಸ್ ಐಟಮ್ ಹೆಚ್ಚಾಗ್ತಾ ಇದ್ದಾವೆ, ಪರ್ಯಾಯ ವ್ಯವಸ್ಥೆನೂ ಕೂಡ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಷ್ಟಾದ್ರೂ ಕಮರ್ಷಿಯಲ್ ಗ್ಯಾಸ್ ಬೇಕೇ ಬೇಕು. ಹೋಗಿ ಕೇಳಿದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ ಡಬಲ್ ರೇಟಿಂಗ್ ಮಾರಾಟ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 15,000 PGಗಳಿದ್ದಾವೆ. ಇದನ್ನು ನಂಬಿಕೊಂಡವರು 15 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಇದರ ಜೊತೆಗೆ ಉದ್ಯೋಗಸ್ಥ ಮಹಿಳೆ ಮತ್ತು ಪುರುಷರು ಕೂಡ ಇದ್ದಾರೆ. ಹೀಗೆ ಬೆಂಗಳೂರಿನ ಸುತ್ತಮುತ್ತಲು ಇರುವಂಥ 15,000 PGಗಳು ಮತ್ತು ರಾಜ್ಯಾದ್ಯಂತ ಇರುವಂಥ 10,000ಕ್ಕೂ ಹೆಚ್ಚು PGಗಳು, 25,000 PGಗಳಿದ್ದಾವೆ. ಇದನ್ನು ನಂಬಿಕೊಂಡವರು 20ರಿಂದ 25 ಲಕ್ಷದವರೆಗೂ ಕೂಡ ಜನರಿದ್ದಾರೆ. ಇವರೆಲ್ಲರಿಗೂ ಕಮರ್ಷಿಯಲ್ ಗ್ಯಾಸ್ ಮೂಲಕವೇ ಅಡುಗೆಯನ್ನು ಮಾಡಬೇಕಾಗಿದೆ. LPG ಗ್ಯಾಸ್ ಬಳಸುವಂತಿಲ್ಲ. ಈ ಕಾರಣಕ್ಕಾಗಿ ಅಲ್ಲೆಲ್ಲೋ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಇಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ 70% ಹೋಟೆಲನ್ನೇ ನಂಬ್ಕೊಂಡಿರೋರು ಯಾರ್ಯಾರು ಇದ್ದಾರಲ್ಲ, ಅದರಲ್ಲಿ 20% ಅಂದರೆ ಆ 70%ಅಲ್ಲಿ 20% PGಯನ್ನೇ ನಂಬಿಕೊಂಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಳಸಂತೆಯಲ್ಲಿ ಅನಿವಾರ್ಯವಾಗಿ ಖರೀದಿಯನ್ನು ಮಾಡಿ ಡಬಲ್ ರೇಟ್ ಹೇಳ್ತಾರೆ. ಸರ್, ಏನು ಮಾಡೋಕ್ಕಾಗತ್ತೆ, ಖರೀದಿ ಮಾಡಲೇಬೇಕು ಅಂಥ ಪರಿಸ್ಥಿತಿ ಇದೆ, ಏನು ಮಾಡೋಕ್ಕಾಗತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ತೊಂದರೆನೇ ಆಗಿದೆ ಕಳೆದ 2 ವಾರದಿಂದನೂ ಕೂಡ. ಮುಂದಿನ ವಾರದಿಂದ ಇದರ ಅಭಾವ ಏನಿದೆ, ಇದರ ಸಮಸ್ಯೆ ಏನಿದೆ, ತೀವ್ರತರದಲ್ಲಿ ಇರೋದಿಲ್ಲ, ಕಡಿಮೆ ಆಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು PG ಮಾಲೀಕರ ಸಂಘ ಹೇಳುತ್ತೆ. 15-20 ದಿನಗಳಿಂದ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ PGಗಳಲ್ಲಿ ಭಾಳ ತಲ್ಲಣ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಈ ಸಂದರ್ಭದಲ್ಲಿ ನಾವುಗಳು ಏನೋ 1 ವಾರ ಸರಿ ಹೋಗ್ಬೋದು ಅಥವಾ 10 ದಿನ ಸರಿ ಹೋಗ್ಬೋದು ಅನ್ನುವಂಥ ಒಂದು ನಿರ್ಧಾರದಲ್ಲಿದ್ವಿ. ಆದರೆ ಅನಿವಾರ್ಯಗಳಿಂದ ಸಿಲಿಂಡರ್ ಅಭಾವ ಸೃಷ್ಟಿ ಆಗೋದ್ರ ಜೊತೆಗೆ ನಮ್ಮಗಳಲ್ಲಿ ಇವತ್ತು ಊಟದ ವ್ಯವಸ್ಥೆಯನ್ನು ಅನಿವಾರ್ಯವಾಗಿ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ನಾವುಗಳು ಸಂಘ, ನಮ್ಮ PG ಮಾಲೀಕರ ಸಂಘ ಎಚ್ಚೆತ್ತುಕೊಂಡು ತಕ್ಷಣ ಪರ್ಯಾಯವಾಗಿ ಏನೆಲ್ಲ ಮಾಡ್ಬೋದು ಅಂದರೆ ವುಡ್ ಸ್ಟವ್ನ ಬಳಸ್ತಕ್ಕಂಥದ್ದು, ಇಂಡಕ್ಷನ್ ಕುಕ್ಕರ್ನ ಬಳಸ್ತಕ್ಕಂಥದ್ದು ಎಲ್ಲದೂ ಪ್ರಯೋಗ ಮಾಡಿದ್ವು. ಇನ್ನು ಯಾವಾಗ LPG ಗ್ಯಾಸ್ನ ಒಂದು ವ್ಯತ್ಯಯ ಉಂಟಾಯಿತು, ಆಗಿನಿಂದಲೇ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಅಕ್ರಮಗಳು ನಡೆಯುತ್ತಿದ್ದಾವೆ ಅಂತ ಪೊಲೀಸರಿಗೆ ಮಾಹಿತಿ ಬಂತು. ಮುಂಜಾಗ್ರತೆ ಹಿನ್ನೆಲೆ ಸ್ವತಃ DGIGP ಸಲೀಂ ಅವರೇ ಈ ಬಗ್ಗೆ ಕ್ರಮ ವಹಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕ್ರಮಗಳ ಬಗ್ಗೆ ಸೂಚನೆಯನ್ನು ನೀಡಿದರು. ಎಲ್ಲೆಲ್ಲಿ ಗೋದಾಮುಗಳಿದ್ದಾವೆ ಅಲ್ಲಿ ದಾಳಿ ಮಾಡಬೇಕು, ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿದರು. ಹೀಗಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದೆ. ಈಗಾಗಲೇ ಎಲ್ಲೆಲ್ಲಿ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಶೇಖರಣೆ ಮಾಡಲಾಗಿದೆ, ಜೊತೆಗೆ ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಅಕ್ರಮಗಳು ನಡೀತಿದೆ, ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗ್ತಿದೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಿದ್ದಾವೆ. ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ರಾಜ್ಯದ ಹಲವು ಪೊಲೀಸ್ ಠಾಣೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ, FIR ದಾಖಲಾಗಿದ್ದಾವೆ, 1000ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ವಶಪಡೆಯಲಾಗಿದೆ. ಹೀಗಾಗಿ ಅಂಥವರ ವಿರುದ್ಧ ಕೂಡ
ಪ್ರಕರಣ ದಾಖಲಿಸಿಕೊಳ್ಳುವಂಥದ್ದು ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಈ ಕಾಳಸಂತೆಯನ್ನು ತಡೆಗಟ್ಟುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅದಾಗಿಯೂ ಕೂಡ ಒಂದಷ್ಟು ಜನ ಪೊಲೀಸರ ಕಣ್ತಪ್ಪಿಸಿ ಕೂಡ ಒಂದಷ್ಟು ಕೆಲಸಗಳು ಕೂಡ ನಡೀತಿದ್ದಾವೆ. ಅದ್ರ ಬಗ್ಗೆಯೂ ಕೂಡ ನಿಮ್ಗೇನಾದರೂ ಮಾಹಿತಿ ಬಂದರೆ, ಅಂದರೆ ನಿಮ್ಗೇನಾದರೂ ಹೆಚ್ಚುವರಿಯಾಗಿ ಗ್ಯಾಸ್ ಕೊಡ್ತೀವಿ ಅಂತೇಳಿ ಅನ್ಅಫಿಷಿಯಲಿ ಏನಾದರೂ ನಿಮಗೆ ಸೇಲ್ ಮಾಡುವಂಥವ್ರು ಏನಾದರೂ ಕಂಡು ಬಂದರೆ ನೀವು ಸ್ಥಳೀಯ ಪೊಲೀಸರಿಗೆ ದೂರನ್ನು ನೀಡ್ಬೋದು, ಇನ್ಫಾರ್ಮೇಷನನ್ನು ನೀಡ್ಬೋದು. ಜೊತೆಗೆ ಆಹಾರ ಇಲಾಖೆಗೂ ಕೂಡ ನೀವು ಇನ್ಫಾರ್ಮೇಷನನ್ನು ನೀಡ್ಬೋದು. ಕಮರ್ಷಿಯಲ್ ಗ್ಯಾಸ್ ಅಭಾವ ಸೃಷ್ಟಿ ಆಗಿದ್ದೇ ಆಯಿತು, ಸಿಕ್ಕೋನಿಗೆ ಸೀರುಂಡಿ ಅನ್ನೋ ರೀತಿಯಾಗಿ ಈ ಕಮರ್ಷಿಯಲ್ ಗ್ಯಾಸ್ ಡಬಲ್ ತ್ರಿಬಲ್ ರೇಟ್ಗೆ ಮಾರಾಟ ಆಗ್ತಾ ಇದೆ. ಇದ್ದವರು ಖರೀದಿ ಮಾಡ್ತಾರೆ, ಆದರೆ ಇಲ್ದಂಥವ್ರು ಅಂದರೆ ದರ್ಶಿನಿ ಪುಟ್ಟ ಹೋಟೆಲ್ ಇಟ್ಕೊಂಡವರು 3,000 4,000 ಕೊಟ್ಟು ಒಂದು ಸಿಲಿಂಡರ್ನ ಖರೀದಿ ಮಾಡೋಕ್ಕಾಗತ್ತಾ? ಬಂದ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪರ್ಯಾಯ ವ್ಯವಸ್ಥೆಗೆ ಮೊರೆ ಹೋಗ್ತಾ ಇದ್ದಾರೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿ ಆಗ್ತಿದ್ದಂತೆ LPG ಗ್ಯಾಸ್ಗೂ ಕೂಡ ಡಿಮ್ಯಾಂಡ್ ಆಗ್ತಾ ಇದೆ. ಇವನ್ LPG ಗ್ಯಾಸ್ಗಳನ್ನ ಕಾಳಸಂತೆಯಲ್ಲಿ ಅತಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋರು ಕೂಡ ಮುಂದಾಗ್ತಾ ಇದ್ದಾರೆ. ಹಳ್ಳಿಗಳಲ್ಲಿ 5 kg ಈ ರೀತಿ ಸಿಲಿಂಡರ್ಗಳಿದ್ರೆ, ಇನ್ನು ಇಂಡಿಯನ್ ಕಂಪನಿಗಳಂತ HP, ಇಂಡಿಯನ್, ಭಾರತ್ ಇವರೆಲ್ಲರೂ ಕೂಡ 19 kg ಕಮರ್ಷಿಯಲ್ ಗ್ಯಾಸ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಶಾರ್ಟೇಜ್ ಇರೋ ಕಾರಣಕ್ಕಾಗಿ ಈಗಿರೋ ದರ 1,980 ರೂಪಾಯಿ ಇದೆ. ಬ್ಲಾಕ್ ಅಲ್ಲಿ ಇದು 3,500ರಿಂದ 4,000ವರೆಗೂ ಕೂಡ ಯಾವುದೇ ರೀತಿಯಾದಂತ ರಸೀದಿ ಇರೋದಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇನ್ನು 14.2 kg ಮನೆ ಯೂಸ್ಗೆ ಮಾಡ್ತಾ ಇರೋಂಥ LPGನೂ ಕೂಡ 1,500, 2,000, 3,000ವರೆಗೂ ಕೂಡ ಸೇಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮಗೆ ಪ್ರೈವೇಟ್ ಕಂಪನಿಗಳು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಈ ಪ್ರೈವೇಟ್ ಕಂಪನಿಯ ಗ್ಯಾಸ್ ಸಿಲಿಂಡರ್ ಏನಿದೆ ಇದಕ್ಕೆ ಲಗಾಮೇ ಇಲ್ಲ, ಈ ದರ ಹಾಕೋರು ಯಾರು ಇಲ್ಲ ಅನ್ನೋ ರೀತಿ ಆಗ್ತದೆ. ಯಾಕಂದ್ರೆ 17 kg ಈ ಪ್ರೈವೇಟ್ ಸಿಲಿಂಡರ್ ಏನಿದೆ, ಗ್ಯಾಸ್ ಸಿಲಿಂಡರ್, ಇದು 3,800 ರೂಪಾಯಿ ಈಗ ಸದ್ಯ ಸೇಲ್ ಆಗ್ತಾ ಇರೋದು. 21 kg ಪ್ರೈವೇಟ್ ಗ್ಯಾಸ್ ಸಿಲಿಂಡರ್ ಏನಿದೆ ಕಮರ್ಷಿಯಲ್, ಇದು 4,400 ರೂಪಾಯಿ ಇದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿರುವಂತಹ ಕಮರ್ಷಿಯಲ್ ಗ್ಯಾಸ್ಗೂ ಮತ್ತು ಈಗಿರುವಂತಹ ಪ್ರೈವೇಟ್ ಕಮರ್ಷಿಯಲ್ ಗ್ಯಾಸ್ಗೂ ಡಬಲ್ ರೇಟ್ ಇದೆ. ಈ ಮೂಲಕ ಕಾಳಸಂತೆಯಲ್ಲಿ ಅತಿ ಹೆಚ್ಚಿನ ದರಕ್ಕೆ, ಸಿಕ್ಕ ದರಕ್ಕೆ ಮಾರಾಟ ಆಗ್ತಿರೋದು ಕಂಡು ಬರ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ನಿಂದ ಹೊಡೆತ ಕೇವಲ ಹೋಟೆಲ್ ಉದ್ಯಮಗಳಿಗೆ ಮಾತ್ರ ಅಲ್ಲ, ಬೆಂಗಳೂರಿನ ವೆಲ್ಡಿಂಗ್ ಮತ್ತು ಕಟ್ಟಿಂಗ್ ಉದ್ಯಮಕ್ಕೂ ಕೂಡ ಇದೀಗ ಬಹುದೊಡ್ಡ ಹೊಡೆತ ಕೊಟ್ಟಿರುವಂಥದ್ದು. ನಗರದ KR ಮಾರುಕಟ್ಟೆಯಲ್ಲಿ ವೆಲ್ಡಿಂಗ್ ಮತ್ತು ಕಟ್ಟಿಂಗ್ ಗ್ಯಾಸ್ ಮೂಲಕವಾಗಿ ಮಾಡುವಂತಹ ಉದ್ಯಮ ಬಹಳ ದೊಡ್ಡದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ವಂತ ಕಾರಣಕ್ಕಾಗಿ ಇದೀಗ ಅಂತ ಉದ್ಯಮಿಗಳಿಗೂ ಕೂಡ ಬಹಳ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. KR ಮಾರ್ಕೆಟ್ ಬಳಿ ಇರುವಂತಹ ಸುಮಾರು 2,500 ಅಧಿಕದಲ್ಲಿರುವಂತಹ ಅಂಗಡಿಗಳಿಗೆ ಇದರಿಂದಾಗಿ ಸಮಸ್ಯೆ ಆಗಿರುವಂಥದ್ದು. ಸೊ ಈ ಸಮಸ್ಯೆಯನ್ನ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ, ಪರ್ಯಾಯ ಮಾರ್ಗ ಇಲ್ಲದೆ ಇವರಿಗೆ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಉದ್ಯಮಿಗಳು ಬದುಕ್ತಾ ಇದ್ದಾರೆ. ಕಳೆದ 10-15 ದಿನಗಳಿಂದ ಸಂಪೂರ್ಣವಾಗಿ ಇವರಿಗೆ ಗ್ಯಾಸ್ನ ಕೊರತೆ ಉಂಟಾಗಿದೆ. ಹೀಗಾಗಿ ಇವರಿಗೆ ಪ್ರತಿದಿನದ ದುಡಿಮೆಯಲ್ಲೂ ಕೂಡ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಉದ್ಯಮಿಗಳ ಮಾತು. ಪ್ರತಿದಿನ ಒಂದು ಸಿಬ್ಬಂದಿಯಿಂದ 2,500 ರೂಪಾಯಿ ದುಡಿಮೆ ಆಗ್ತಾ ಇದ್ರೆ, ಈಗ ಅದರ ಪ್ರಮಾಣ 500 ರೂಪಾಯಿಗೆ ಇಳಿಕೆ ಕಂಡಿರುವಂಥದ್ದು. ಹೀಗಾಗಿ ನಮ್ಮ ದೈನಂದಿನ ಬದುಕು ಕೂಡ ತುಂಬಾ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಸಿಬ್ಬಂದಿಗಳ ಅಳಲು. ಹಾಗಿದ್ರೆ ಇಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ವೆಲ್ಡಿಂಗ್ ಕಟ್ಟಿಂಗ್, ಗ್ಯಾಸ್ ಕಟ್ಟಿಂಗ್ ಉದ್ಯಮಿಗಳು ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ಅವರದ್ದೇ ಮಾತಿನಲ್ಲಿ ನಾವು ಕೇಳ್ಕೊಂಡು ಬರೋಣ. ಗ್ಯಾಸ್ ಎಲ್ಲ ಏನೂ ನಡೆಯಲ್ಲ ನಮಗೆ, ನಮ್ಮ ಹೊಟ್ಟೆ ಪಡೆಗೆ ಏನೂ ನಡೆಯಲ್ಲ ಗ್ಯಾಸ್ ನಡೆದ್ರೆ. ನೋಡಿ ನಮ್ಮ ಫುಟ್ಪಾತ್ ಅಂಗಡಿ ನೋಡಿ ತೋರಿಸಿಬೇಕಾದ್ರೆ ಎಲ್ಲಿ ಸಿಗ್ತಾ ಇಲ್ಲ ಸರ್ ಗ್ಯಾಸ್. ಏನು ಸರ್, ಏನು ಬಿಸ್ನೆಸ್ ಇಲ್ಲ. ಇವತ್ತು ಮಾಡಿ ನೋಡಿ, ಇದು ಒಲೆ ಮಾಡ್ತಾ ಇದ್ದೀವಿ ನಾವು, ಒಲೆ ಮಾಡ್ತಾ ಇದ್ದೀನಿ, ಗ್ಯಾಸ್ ಇಲ್ಲ ಅಂತ. ಅದೇ ಸರ್, ನಮಗೆ ಅದೇ ಸಮಸ್ಯೆ. ಗ್ಯಾಸ್ ಪ್ರಕಾರನ ಎಲ್ಲಾನೇ ಆಗ್ತಾ ಇರೋದು, ನಮಗೆಲ್ಲ ತೊಂದರೆ ಆಗೋಗ್ಬಿಟ್ಟಿದೆ. ನಾವು ಏನು ಗ್ಯಾಸ್ ಕಟಿಂಗ್ ಕೆಲಸ ಮಾಡೋರು ಸ್ವಲ್ಪ ಏನೋ ಕಮರ್ಷಿಯಲ್ ತೊಗೊಂಡು ಬಂದು ನಾವು ಕೆಲಸ ಮಾಡ್ತೀವಿ. ಅದಕ್ಕಿಂತ 3,000, 4,000, 8,000 ಆ ಥರ ಗ್ಯಾಸ್ ಆಗಿಬಿಟ್ಟಿದೆ. ಅದೇ ನಾವು ಏನು ತೊಗೊಳೋದು, ಏನು ದುಡಿಯೋದು ಅದಾಗ್ತಾ ಇಲ್ಲ. ಕೇಳ್ತಾ ಇದ್ದಾರೆ ಡಿಮಾಂಡಿಗೆ. ಕಮರ್ಷಿಯಲ್ಗಳು ಸಿಲಿಂಡರ್ಗಳಿಗೆ ಎಲ್ಲ ಡಿಮಾಂಡ್ ಮಾಡ್ತಾ ಇದ್ದಾರೆ. ನಮಗೆ ಕೆಲಸ ಮಾಡೋಕ್ಕೆ ಇಲ್ಲಿ ಏನು ಗ್ಯಾಸ್ ಕಟಿಂಗ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಒಳ್ಳೆ ಗಿಲೆ ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಊಟ ಮಾಡಬೇಕಾದ್ರೆ ನಮಗೆ ಸಿಲಿಂಡರ್ ಬೇಕೇ ಬೇಕು. ಸಿಲಿಂಡರ್ ಇಲ್ಲ ಅಂತ ಹೇಳಿದರೆ ಊಟ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ.
ಅದರಿಂದ ಗ್ಯಾಸ್ ಸಮಸ್ಯೆ ಹೆಂಗಿದೆ ಅಂತ ಹೇಳಿದರೆ ಹೇಳೋಕ್ಕಾಗ್ತಾ ಇಲ್ಲ. ಜನಗಳು ಫುಲ್ ಟೆನ್ಷನ್ದಲ್ಲಿದ್ದಾರೆ. ಗ್ಯಾಸ್ ತೊಗೋಬೇಕಂದ್ರೆ ಬ್ಲ್ಯಾಕ್ ಬೇಕಂದ್ರೆ 3,500 4,000 ರೂಪಾಯಿ. ಬ್ಲ್ಯಾಕಲ್ಲಿ ಸಿಗ್ತಾ ಇದೆಯಾ? ಬ್ಲ್ಯಾಕಲ್ಲಿ ಅದು ಸ್ವಲ್ಪ ಡಿಮಾಂಡ್ ಇದೆ, ಫುಲ್ ಡಿಮಾಂಡ್ ಇದೆ, ಸಿಗ್ತಾ ಇದೆ, ಫುಲ್ ಡಿಮಾಂಡ್. ಊಟ ಮಾಡಬೇಕಂದ್ರೂ ಸಿಲಿಂಡರ್ ಬೇಕು, ಕೆಲಸ ಮಾಡಬೇಕಂದ್ರೂ ಸಿಲಿಂಡರ್ ಬೇಕು. ಒಂದು ಮನೆಗೆ ಒಂದು ಸಿಲಿಂಡರ್ ಇದ್ದರೆ 10 ಜನ ಹೊಟ್ಟೆ ತುಂಬ್ತದೆ, ಜೀವನ ಮಾಡ್ಬೋದು. ಅದೇ ಒಂದು ಕೆಲಸ ಮಾಡೋಂಗೆ ಸಿಲಿಂಡರ್ ಕೊಟ್ಬಿಟ್ರೆ 100 ಜನ ಊಟ ಮಾಡ್ತಾರೆ ಅದ್ರಾಗೆ. ಗ್ಯಾಸ್ ಇಲ್ಲದೆ ತುಂಬ ಪ್ರಾಬ್ಲಮ್ಮು. ಏನು ಯಾರು ಬಡವರು ನಾವೇನು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಗ್ಯಾಸ್ ಇಲ್ಲದೆ. ಆ ಗ್ಯಾಸ್ ಇಲ್ದೋರೋದಕ್ಕೋಸ್ಕರ ಎಲ್ಲರೂ ಆರಾಮಾಗಿ ಕುಂತಿದ್ದಾರೆ, ಕೆಲಸ ಯಾವುದೂ ಇಲ್ಲ. ಅದಕ್ಕೋಸ್ಕರ ಇವಾಗ ಒಲೆ ಬಿಸ್ನೆಸ್ಸೇ ಇಲ್ಲ, ಅದಕ್ಕೆ ಒಲೆ ರೆಡಿ ಮಾಡ್ತಾ ಇದ್ದಾರೆ. ದಿನಕ್ಕೆ ಎಷ್ಟು ದುಡಿಮೆ ಇರ್ತಿತ್ತು ಗ್ಯಾಸ್ ಕಟ್ಟಿಂಗ್? ಗ್ಯಾಸ್ ಕಟ್ಟಿಂಗ್ ಇದ್ರೆ 2,000 2,500 ದುಡಿತಾ ಇದೆ. ಇವಾಗ 500 ರೂಪಾಯಿನೂ ದುಡಿಯೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಸಿಗುವ ರೀತಿಯಲ್ಲಿ ಅಂತಂದ್ರೆ ಬುಕ್ ಮಾಡಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಆದರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕಾಳಸಂತೆಯಲ್ಲಿ ಜನಸಾಮಾನ್ಯರಿಗೆ ಗ್ಯಾಸ್ ಸಿಗ್ತಾ ಇದೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರವು ಕೂಡ ದೇಶದಲ್ಲಿ ಗ್ಯಾಸ್ನ ಕೊರತೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ. ಜನರಿಗೆ ಬುಕ್ ಮಾಡಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ ದುಬಾರಿ ಬೆಲೆ ಕೊಟ್ಟು ಗ್ಯಾಸ್ ತೆಗೆದುಕೊಳ್ಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.